ಎಷ್ಟು 3 ಅವರ್ಸ್ ಕೆಲಸ ಮಾಡಿ, ಮಧ್ಯಾಹ್ನ 3 ಅವರ್ಸ್ ರೆಸ್ಟ್ ತಗೊಳ್ಳಿ, ವಾರದಲ್ಲಿ 2 ದಿವಸ ರಜೆ ತಗೊಳ್ಳಿ, ತಿಂಗಳಿಗೆ ₹1,00,000 ಸಂಪಾದನೆ ಮಾಡಿ. ಒಂದು ಮೆಕನೈಜೇಷನ್ಗೆ ಹೆಚ್ಚು ಒತ್ತು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಕರೆಕ್ಟ್. ಒಂದು 2,500 ಕೋಟಿ ಈ 2 ವರ್ಷದಲ್ಲಿ, 2.5 ವರ್ಷದಲ್ಲಿ ನಾನು 2,500 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀವಿ ಮೆಕನೈಜೇಷನಲ್ಲಿ. ದಟ್ ಇಸ್ ಮೇಜರ್ ನೀಡೆಡ್. ಇವತ್ತು ಲೇಬರ್ 2,500 ಕೋಟಿ ಅಂದರೆ ಏನು ಕಡಿಮೆ ಆಗಲಿಲ್ಲ. ರೈತರಿಗೆ 2,500 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀನಿ ನಾನು. ಸೊ ಹೆಚ್ಚು. ಸೊ 5,000 ಕೋಟಿ ಇನ್ಶೂರೆನ್ಸ್ನಲ್ಲಿ ನಾವು ಜನರಿಗೆ ಕ್ಲೈಮ್ ಮಾಡಿಸಿದ್ವಿ. 5,000 ಕೋಟಿ 2.5 ವರ್ಷದಲ್ಲಿ ಇನ್ಶೂರೆನ್ಸು ಇದೆ. ಮೊದಲು 12 ಲಕ್ಷ ಇನ್ಶೂರೆನ್ಸ್ ರಿಜಿಸ್ಟರ್ ಆಗ್ತಿತ್ತು ನಮ್ಮಲ್ಲಿ. ಈಗ 27-28 ಲಕ್ಷ ರೈತರು ಈ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗೋ ರೀತಿಯಲ್ಲಿ ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ನಾವು. ಸೊ 5,000 ಕೋಟಿ ಅವ್ರಿಗೆ. ದೀಸ್ ಆರ್ ಯುವರ್ ಲೆಗಸಿ. ಟೆಕ್ನಾಲಜಿ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ನಾವು. ಸೊ ಟೆಕ್ನಾಲಜಿನ ಲೈಕ್ ಆ್ಯಪ್ ಐಡೆಂಟಿಫೈಯಿಂಗ್, ಎಲ್ಲ ಥರದ ಟೆಕ್ನಾಲಜಿನ ಬಳಸಬೇಕು, ಡಿಜಿಟಲ್ ಫಾರಮ್ಗೆ ಹೋಗಬೇಕು, ಈ ಥರದನ್ನು ಹೆಚ್ಚು ಗಮನ ಕೊಟ್ಟಿದ್ದೀವಿ. ಈ ಯುವಕರಿಗೆ ಸರ್, ಈಗ ನನ್ನಂತ ಓದಿ ಬಂದಿರೋಂಥ ಅವ್ರಿಗೇ ಈ ಕೃಷಿ ಇದೆಯಲ್ಲ, ನೀವು BE ಮಾಡಿರ್ತೀರೋ, MBA ಮಾಡಿರ್ತೀರೋ, ಇನ್ನೊಂದು ಮಾಡಿರ್ತೀರೋ, ಕೆಲಸ ಸಿಕ್ಕಲಿಲ್ಲ, ನೀವೇನು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಬರೋ ಸಬ್ಸಿಡಿ ತಗೊಂಡು ಒಂದು ಸಂಸ್ಕರಣಾ ಘಟಕಗಳು ಹಾಕ್ಕೊಂಡು 1 ಎಕರೆ ಜಮೀನು ತಗೊಂಡು ಈ ಟೆಕ್ನಾಲಜಿನ ಉಪಯೋಗಿಸಿ ವ್ಯವಸಾಯ ಮಾಡಿದ್ರೆ ನೀವು ತಿಂಗಳಿಗೆ ಸುಮ್ಮನೆ ಎಷ್ಟು 3 ಅವರ್ಸ್ ಕೆಲಸ ಮಾಡಿ, ಮಧ್ಯಾಹ್ನ 3 ಅವರ್ಸ್ ರೆಸ್ಟ್ ತಗೊಳ್ಳಿ, ವಾರದಲ್ಲಿ 2 ದಿವಸ ರಜೆ ತಗೊಳ್ಳಿ, ತಿಂಗಳಿಗೆ ₹1,00,000 ಸಂಪಾದನೆ ಮಾಡಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಬರುತ್ತೆ ಚಾಲೆಂಜಸ್. ಯಾವುದೋ ಮಳೆ ಹೆಚ್ಚು ಕಡಿಮೆ ಆದಾಗ, ಇದು ಮಾಡಿದಾಗ ಏನೇನೋ ಆಗುತ್ತೆ. 1 ಎಕರೆ 2 ಎಕರೆನಲ್ಲೂ ಅವ್ರ ಸಂಸಾರನ ಒಂದು ಸದೃಢವಾಗಿ ಬೆಳೆಸುವಂಥ ಇದ್ದಾರೆ. ಸೊ ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ. ಸೊ ಸಮ್ ಟೈಪ್ ಚಾಲೆಂಜಸ್ಸು ಬರುತ್ತೆ. ಬಟ್ ಆದರೆ ಭಾಳ ಕಷ್ಟಪಟ್ಟು ಕಮಿಟ್ಮೆಂಟ್ ಇಟ್ಟು ರೈತರು ಮಾಡೋದಾದರೆ ಖಂಡಿತ ಸಕ್ಸಸ್ಫುಲ್ ಆಗಲಿಕ್ಕೆ ಅವಕಾಶ ಇದೆ. ಬಟ್ ಒಂದು ಲೇಟೆಸ್ಟ್ ಟೆಕ್ನಾಲಜಿಗೆ ಹೋಗಬೇಕು, ಡಿಜಿಟಲ್ ಫಾರಮ್ಗೆ ಹೋಗಬೇಕು. ಸೊ ಮತ್ತು ಈ ಸಾವಯವ ಪದ್ಧತಿನ ಒಂದಷ್ಟು 4 ಎಕರೆ ಇದ್ದರೆ 1 ಎಕರೆ ಸಾವಯವ ಬೆಳೆಯೋದನ್ನು ಮಾಡ್ಕೋಬೇಕು. ಕಮರ್ಷಿಯಲ್ ಕ್ರಾಪ್ ಬಂದು ಹೋದರೆ ಅಥವಾ ಈ ಥರ ಇದಾದರೆ ಮಾಡ್ಕೋಬೇಕು. ಜೊತೆಗೆ ಈ ಸರ್ಕಾರದ ಇಲಾಖೆಗಳನ್ನ ಸಂಪೂರ್ಣ ಬಳಸ್ಕೋಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಯೂನಿವರ್ಸಿಟಿನ ಜೊತೆ ಸಂಪರ್ಕ ಇಟ್ಕೋಬೇಕು. ಸೂಪರ್. ನಾನೇ ಎಕ್ಸಾಮ್ ಸೈನ್ಸಿಸ್ಟ್ ಜೊತೆ ಸಂಪರ್ಕ ಇಟ್ಕೋಬೇಕು. ಸೊ ಇದನ್ನೆಲ್ಲ ಮಾಡ್ತಾ ಹೋದರೆ ರೈತರ ಬದುಕು ಒಂದು ಸ್ಥಿರತೆ ಬರುತ್ತೆ. ಸೊ ಬರಲ್ಲ ಅಂತೇನು ನಾವು ನಿರಾಸೆ ಹೊಂದುವಂಥದ್ದೇನಲ್ಲ. ಬಟ್ ಇನ್ನೂ ಸಾಕಷ್ಟು ನಾವು ಮಣ್ಣು ಟೆಸ್ಟು ಮೊದಲು ಈಗ ಕಂಪಲ್ಸರಿ ಮಾಡ್ತಾಯಿದ್ವಿ, ಸಾಯಿಲ್ ಟೆಸ್ಟು. ಅದರ ಸ್ಟ್ರೆಂತ್ ಏನು, ಅದನ್ನು ಯಾವ ರೀತಿ ಹಾಳು ಮಾಡ್ಕೋಬಾರ್ದು ಸ್ಟ್ರೆಂತು. ಸೊ ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು, ಆಲ್ಟರ್ನೇಟ್ ಬೆಳೆಗೆ ಹೋಗಬೇಕು. ನಾವು ಇವತ್ತು ಕಬ್ಬು ಹಾಕಿದ್ರೆ 20 ವರ್ಷನೂ ಕಬ್ಬು ಹಾಕ್ತಾಯಿದ್ರೆ ಅಲ್ಲಿ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ನಾವು ಈ ಲಾಕ್ಡೌನಲ್ಲಿದ್ದಾಗ ನಾವು ಏನು ಕೆಲಸ ಇರಲಿಲ್ಲ ಸರ್, ನಮ್ಮನ್ನೆಲ್ಲ ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ವಿ. ಬಟ್ ಎಲ್ಲರೂ ಯಾವುದೋ ಒಂದು B.Tech ಏನೋ ಮಾಡ್ಕೊಂಡು ಒಂದು 50,000 60,000 70,000 ಸಂಬಳಗಳು ತಗೊಂಡ್ರೆ ಹುಡುಗರೆಲ್ಲ ಸೇರ್ಕೊಂಡು ಒಂದು 10 ಎಕರೆ ಟೊಮೊಟೊ ಹಾಕಿದ್ವಿ. ನನಗೆ ಫಸ್ಟ್ ಅರಿವು ಮೂಡಿದೆ. ಅಲ್ಲಾಗಿದ ತಕ್ಷಣ ಕೆಲವೊಂದು ಕಡೆ ಬೆಳೆನೇ ಹುಟ್ಟಲಿಲ್ಲ. ಯಾಕಂದರೆ ಎಕ್ಸೆಸಿವ್ ಯೂಸೇಜ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಗಳು ತುಂಬ ಹಾಕ್ಬಿಟ್ಟಾಗ ಒಂದು 10 ಎಕರೆಗೆ ಪೇಪರ್ ಹಾಕಿ ನಾಟಿ ಮಾಡಿದ್ರೆ ಒಂದು 7 ಎಕರೆ ಮಾತ್ರ ಬೆಳೆ ಬಂತು. ಬಟ್ ಆಗ ರೇಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತು, ಆಗ ಯಾರೂ ಹಾಕದೇ ಇರೋ ಕಾರಣಕ್ಕೆ. ಸೊ ಅವಾಗ ನನಗೆ ಇಂಡಿಪೆಂಡೆಂಟಾಗಿ ಅರಿವಾಗಿದ್ದೇನು ಅಂತಂದರೆ, ನಾವು ಬಯಲಾಜಿಕಲ್ ಕಡೆ ಗಮನ ಹರಿಸ್ಬೇಕು. ಬರೀ ಕೆಮಿಕಲ್ಗಳನ್ನ ನಂಬ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋಂಥದ್ದು ನೀವು ಹೇಳ್ದಂಗೆ. ಜಮೀನು ಮಣ್ಣು ಹಾಳಾಗೋಗುತ್ತೆ, ಕೆಮಿಕಲ್ನ ಉಪಯೋಗಿಸಿ ಕೊನೆಗೆ ಆ ಮಣ್ಣಲ್ಲಿ ನಾವು ಏನು ಬೆಳೆದ್ರೂ ಬೆಳೆ ನಮ್ಮ ಕೈಗೆ ಸೇರಲ್ಲ. ಕರೆಕ್ಟ್. ಆ ಅಪ್ಗ್ರೇಡೇಷನ್ ನೀವು ಹೇಳ್ತಾ ಇದ್ರಿ. 50 ಕ್ವಿಂಟಾಲ್ ಬೆಳೆಯೋನು 10 ಕ್ವಿಂಟಾಲ್ ಬಂದ್ಬಿಡ್ತಾರೆ. ಸೊ ಅಲ್ಲೊಂದು ಸಣ್ಣ ಚೇಂಜ್ ಮಾಡ್ಕೊಂಡು ನಾವೀಗ ಸ್ವಾಶ್ ಅಂತ ಮಾಡ್ಕೊಂಡು ಅದನ್ನೇ ಹೇಳಕ್ಕೆ ಹೋಗ್ತೀವಿ, ಕೆಮಿಕಲ್ ಬಳಸಬೇಡಿ, ಬಯಲಾಜಿಕಲ್ಸ್ನ ಬಳಸಿ. ನಮ್ಮ RSKಗಳಲ್ಲಿ ಸಿಗುತ್ತೆ, ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಕಮ್ಮಿ ಬೆಳೆಗಳಿಗೆ ಬಯಲಾಜಿಕಲ್ ಸಿಗ್ತವೆ, ಜೀವಾಣುಗಳು ಸಿಗ್ತವೆ ಅಂತ ಒಂದು ಸಣ್ಣ ಬದಲಾವಣೆ